ಕೋಟಿ ಕೋಟಿ ಅನುದಾನದಲ್ಲಿ ಸುಸಜ್ಜಿತ ಪಾರ್ಕ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಕೆಲವೇ ವರ್ಷಗಳೇ ಕಳೆದರೂ ಕೂಡ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಬಾಗಲಕೋಟೆ ಮುಚಖಂಡಿಯಲ್ಲಿ ನಿರ್ಮಾಣ ಆಗಿರುವಂತಹ ಪಾರ್ಕ್ ಇದು. ಉದ್ಯಾನವನ ಉದ್ಘಾಟನೆ ಮಾಡುವಂತೆ ಹಿರಿಯ ನಾಗರಿಕರು ಆಗ್ರಹ ಮಾಡ್ತಾ ಇದ್ದಾರೆ. 5 ಕೋಟಿ ಅನುದಾನವನ್ನು ಬಳಕೆ ಮಾಡಿಕೊಂಡು ಅಭಿವೃದ್ಧಿ ಮಾಡಲಾಗಿದೆ ಈ ಉದ್ಯಾನವನವನ್ನು. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಾಣ ಮಾಡಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ನಡೆಗೆ ಸಾರ್ವಜನಿಕರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ವೀರಭದ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಪಾರ್ಕ್ ಇದು. ಅಲ್ಲೇ ನಿರ್ಮಾಣವಾಗಿರುವಂತಹ ಪಾರ್ಕು. ಆದರೆ ಈವರೆಗೂ ಉದ್ಘಾಟನೆಯಾಗಿಲ್ಲ, ಜನರ ಬಳಕೆಗೆ ಬಂದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈಗ 6 ತಿಂಗಳು ಆಯ್ತು ಸರ್ ಕಂಪ್ಲೀಟ್ ಆಗಿ. ಈಗ ಮಾನ್ಯ ಶಾಸಕರು ಟೈಮ್ ಕೇಳಿದ್ವಿ ಸರ್. ನೆಕ್ಸ್ಟ್ ಒಂದು 15 ಡೇಸಲ್ಲಿ ನಾವು ಇದು ಓಪನಿಂಗ್ ಆಗುತ್ತೆ ಸರ್. ಓಪನಿಂಗ್ ಮಾಡಿ ಸಾರ್ವಜನಿಕ ಅನುಕೂಲಕ್ಕಾಗಿ ಬಿಡ್ತೀವಿ ಸರ್. ಇದು ಈಗ ಕೆಲಸ ಮುಗಿದು 6 ತಿಂಗಳು ಆಯ್ತು ಸರ್. ಈಗ ಮೇಂಟೆನೆನ್ಸ್ ಅಂತೂ ನಾವು ಟೆಂಡರ್ ಮಾಡಿ ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ ಸರ್. ಇದು ಉದ್ಘಾಟನೆ ಆದ ಕೂಡಲೇ ನಮ್ಮದು ಮೇಂಟೆನೆನ್ಸ್ ಸ್ಟಾರ್ಟ್ ಆಗುತ್ತೆ, ಯಾವುದೇ ಸಮಸ್ಯೆ ಇರೋದಿಲ್ಲ. ಈಗ ಅದನ್ನು ನೀಟಾಗಿ ನಾವೆಲ್ಲ ನಮ್ಮ ಊರು ಬಾಗಲಕೋಟೆ ಪಕ್ಕದಲ್ಲಿರುವ ಮುಚ್ಕೊಂಡಿರುವ ದೇವಸ್ಥಾನ ಸುಕ್ಷೇತ್ರವಾಗಿದೆ ಮತ್ತು ದೊಡ್ಡ ದೇವಸ್ಥಾನ. ಎಲ್ಲ ಭಕ್ತ ಜನರು ಎಲ್ಲ ಬೇರೆ ಬೇರೆ ಊರಿಂದ ಬರ್ತಾ ಇದ್ದಾರೆ. ಆದರೆ ಇಲ್ಲಿ 1882 ಬ್ರಿಟಿಷರು ಕೆರೆ ಕಟ್ಟಿಸಿದರು. ಆಮೇಲೆ ಈಗಿನ ಸರ್ಕಾರದ ಈಗೇನು ಮಾಡಿದ ದೇವಸ್ಥಾನದಿಂದ ಸರ್ಕಾರದ 5 ಕೋಟಿ ಖರ್ಚು ಮಾಡಿ